ಎಲ್ರಿಗೂ ನಮಸ್ಕಾರ. Ajnish sir is equal to music. How many of you agree? ಎಷ್ಟು ಜನ ಅಗ್ರಿ ಮಾಡ್ತಾರೆ? ಸರಸ್ವತಿ ಪುತ್ರ ಅವರು. ಸೊ ಮ್ಯೂಸಿಕ್ ಮಾಡಿದ್ರೆ ಚಂದ. And it is a blessing for us. ಇವತ್ತು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ನಿಮ್ಮ ಆಶೀರ್ವಾದ ಅಂಡ್ ಜನರ ಆಶೀರ್ವಾದ. ಬಿಕಾಸ್ ಮ್ಯೂಸಿಕ್ ಇಂದಾನೇ ಈ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೀವಿ, ಮ್ಯೂಸಿಕ್ ಇಂದಾನೇ ನಾವು ಗುರುತಿಸ್ಕೊಂಡಿದ್ದೀವಿ. ನಾವು ಇವತ್ತು ಅಜನೀಶ್ ಸರ್ ಆಲ್ ಓವರ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್, ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ತೀವಿ. ಇಲ್ಲ, ದಟ್ ಇಸ್ ಫ್ರಮ್ ಕರ್ನಾಟಕ, ಫ್ರಮ್ ಅವರ್ ಕರ್ನಾಟಕ ಓನ್ಲಿ ವಿ ಆರ್ ಏಬಲ್ ಟು ಐಡೆಂಟಿಫೈ. ಈ ತರ ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಇಲ್ಲ, ಈವನ್ ಹೀರೋಯಿನ್ಸ್ ಆಲ್ಸೋ ಅಲ್ಲ. ದೀಪಿಕಾ ಪಡುಕೋಣೆ, ಶಿ ಇಸ್ ಫ್ರಮ್ ಕರ್ನಾಟಕ. ನಾವೇ ನಮ್ಮ ಹೀರೋಯಿನ್ ಗುರುತಿಸ್ಕೊಂಡಿಲ್ಲ ಅಂದ್ರೆ then easily they will go to other states. So from Deepika Padukone till so many heroines are there, and today Ankita, she's done a beautiful, she's a wonderful heroine. Please kalkobidi. That is why do not lose her, because now gurtiskondilla andre again there are opportunities that we are only losing. And today the Shruti ma'am and Malvika Avinash ma'am, both of them are glowing. Avaru ಇವತ್ತು ವಿ ಟೋಲ್ಡ್ ದೆಮ್ ಟು ಕಮ್ ಆಸ್ ಬ್ರೈಡಲ್ ತರ ಬರ್ಬೇಕು ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅವ್ರು ಅವತ್ತು ಹೀರೋಯಿನು, ಇವತ್ತು ಹೀರೋಯಿನ್, isn't it? So all the time they are evergreen 16. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ನಮ್ಮ ಜರ್ನಿ ಫಸ್ಟ್ ಅಜನೀಶ್ ಸರ್ ಮಾತಾಡ್ಲಿ, ಸೊ ದೆನ್ ಆಮೇಲೆ ನಾನು ಮಾತಾಡ್ತೀನಿ. ಅಜನೀಶ್ ಸರ್ ನೀರು ಕುಡಿಲಿ, ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು. ಎಲ್ಲರೂ ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ, ಟೈಮ್ ಆಗಿದೆ, ಕ್ಷಮಿಸಿ. ಆದಷ್ಟು ಬೇಗ ಮುಗಿಸ್ತೇನೆ. ಬಟ್ ತುಂಬಾ ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗಿದೆ. ಸೊ ಅವ್ರಿಗೆಲ್ಲರಿಗೂ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯ ಕಲಾವಿದರಿಗೂ, ನನ್ನ ಸಿನಿಮಾದ ಎಲ್ಲ ಕಾಸ್ಟ್ ಅಂಡ್ ಕ್ರೂಗೂ, ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಅಂಡ್ ವೆಲ್ಕಮ್. ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ತುಂಬಾ ಖುಷಿ ಆಗ್ತದೆ. 22ನೇ ತಾರೀಕು ಇದೇ ತಿಂಗಳು ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಬಂದು ನನ್ನ ಸಂಗೀತಕ್ಕೆ ನೀವೆಲ್ಲರೂ ಬೆನ್ತಟ್ಟಿ ನನ್ನ ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ತಂದಿದ್ದೀರಾ. ಸೊ ನೀವು ತಟ್ಟಿರೋ ಚಪ್ಪಾಳೆ ಸದ್ದು, ನನ್ನ ಬೆನ್ತಟ್ಟಿರೋದೇನೆ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಬಂದಿದೆ. ಇದೆಲ್ಲಾನು ನಿಮ್ಮಿಂದಲೇ, ನಿಮ್ಮ ಆಶೀರ್ವಾದದಿಂದಲೇ. ಸೊ ನಮ್ಮ ಸಿನಿಮಾಗೂ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು, ಯಾಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬಾ ಕನಸಿಟ್ಕೊಂಡಿದ್ದೀವಿ. ಅದು ಮೊದಲನೇ ಹೆಜ್ಜೆ ಇದು. ನೀವೆಲ್ಲರೂ ಖಂಡಿತ ನಮ್ಮನ್ನು ಕೈ ಹಿಡಿದು ಕಾಪಾಡ್ತೀರಾ ಅಂತ ನಂಬಿದ್ದೀನಿ. ಈ ಸಿನಿಮಾ 20 ವರ್ಷದಿಂದ ಮುಂಚೆ ಇಬ್ಬರು ಒಂದು ಕನಸು ಕಟ್ಕೊಂಡ್ವಿ, ಒಂದು ಮ್ಯೂಸಿಕ್ ಮಾಡಬೇಕು ಅಂತ. ಅವರು ನಂಗೆ ಡೈರೆಕ್ಷನ್ ಅಂತ ತುಂಬಾ ಇಷ್ಟ, ಏನೋ ಸಿನಿಮಾದಲ್ಲಿ ಇರ್ಬೇಕಲ್ಲ ಅಂತ ನಾನು ಮ್ಯೂಸಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಮ್ಯೂಸಿಕಲ್ಲಿ ನಾವು ಅನ್ಕೊಂಡಿದ್ದಲ್ಲಿ ಎಷ್ಟೋ ಮೆಟ್ಗಳಲ್ಲಿ ಒಂದು ಹಂತಕ್ಕೆ ತಂದು ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ತಂದೆ ನಿಲ್ಲಿಸಿದ್ರು. ಇವತ್ತು ಅದ್ರ ಜೊತೆಗೆ ಕಂಡ ಇನ್ನೊಂದು ಕನಸು, ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಮತ್ತು ಬಾಬಿಯವರು ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು. ಸೊ ಅವ್ರು ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕನಸು ಕಂಡ್ರು, ಅದೇ ತರ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸು ಕೂಡ. ಸೊ ಅದನ್ನ ಮೊದಲನೇ ಹೆಜ್ಜೆ ಇವತ್ತು ಇಟ್ಟಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಬಾಬಿಮ್ಮ. ತುಂಬಾ ಖುಷಿ ಆಗ್ತಾ ಇದೆ. ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಫೈನಲ್ ಮಿಕ್ಸ್ ಮುಗಿಸಿದ್ದೀವಿ. ಐ ವಾಸ್ ವೆರಿ ಎಕ್ಸೈಟೆಡ್ ನಾನು ಫೈನಲ್ ಔಟ್ಪುಟ್ ನೋಡಿದಾಗ. ಯಾಕಂದ್ರೆ ನಾನು ನನ್ನ ಜೊತೆ ಕೆಲಸ ಮಾಡಿದ್ರು ಎಲ್ಲರೂ ನನ್ನ ಹಿಂದಿನ ಸಿನಿಮಾ ಕಾಂತಾರಾಗೆ ಆಗ್ಲಿ ಎಲ್ಲಾ ಸಿನಿಮಾ ವರ್ಕ್ ಮಾಡಿದವರೇನೆ. ಅವ್ರು ಕೊಟ್ಟಿದ್ದು ಒಂದೊಂದು ರಿಯಾಕ್ಷನ್ ವಾಸ್ ನನಗೆ, ಹೌದಾ ಇಷ್ಟು ಚೆನ್ನಾಗಿದೆಯಲ್ಲ ಸಿನಿಮಾ ಅಂತ ನನಗೇನೆ ಒಂದು ಸಂತೋಷ ಆಯ್ತು ನನಗೆ. ಆಮೇಲೆ ಯಾಕಂದ್ರೆ ನಾವು ಡೈಲಿ ನಮ್ಮ ಸಿನಿಮಾ ನಾವು ನೋಡ್ತಾ ಇರ್ತೀವಿ, ಫುಟೇಜಸ್ ನೋಡ್ತಾ ಇರ್ತೀವಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ನಾವು ಅಲ್ಲೇ ಇರೋದ್ರಿಂದ ನಮಗೆ ಅದ್ರದ್ದು ರಿಯಲೈಸೇಷನ್ ಇರೋದಿಲ್ಲ. ಅವತ್ತು ಹೋಗ್ಬಿಟ್ಟು ನಾವು ಒಂದು ಫೈನಲ್ ಮಿಕ್ಸ್ ಮುಗಿಸಿ ಒಂದು ನಂತರ ನೋಡ್ಬೇಕಾದ್ರೆ, ಹೌದಲ್ಲ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ರಲ್ಲ ಬಾಬಿಮ್ಮ ಅನಿಸ್ತದೆ ನನಗೆ. ಅಂಡ್ ಐ ಆಮ್ ಸೋ ಹ್ಯಾಪಿ. ನನ್ನ ನಿರೀಕ್ಷೆಗೂ ಮೀರಿ ಹೇಳಿದ ದಿವಸದಿಂದ 3 ದಿವಸ ಮುಂಚೆನೆ ಶೂಟಿಂಗ್ ಮುಗಿಸ್ಕೊಟ್ರು ಬಾಬಿ ಅವರು. ಅದ್ರ ಜೊತೆ ಎಷ್ಟು ದಿವಸ ಅಂತ ಹೇಳಿದ್ರು. ಸೊ ನಾನೊಂದು 2-3 ದಿವಸ ಹೋಗಿದ್ದೀನಿ ಅಷ್ಟೇ ಪ್ರೊಡಕ್ಷನ್ ಹೌಸ್ಗೆ. ಯಾಕಂದ್ರೆ ಮ್ಯೂಸಿಕ್ ಏನೆ ಅಜಣ್ಣ, ನಿನಗೆ ಮ್ಯೂಸಿಕ್ ಇದು, ನೀನು ಅದ್ರ ಗಮನ ಬೇರೆ ಕಡೆ ನಿಂದು ಹೋಗ್ಬಾರ್ದು, ಮ್ಯೂಸಿಕಲ್ ಇದು, ಲೆಟ್ ಮಿ ಡೂ ದ ಥಿಂಗ್ಸ್ ಅಂತ. ಅಂಡ್ ಶಿ ಈಸ್ ಕೇಪಬಲ್ ಆಫ್. ಒಬ್ಬರೇ ನಿಂತು ಮನೆಯಲ್ಲಿ ತನ್ನ ಮಕ್ಕಳು ಅವರ ಹಸ್ಬೆಂಡ್ ಸೇರಿಸ್ಕೊಂಡು
ಅವ್ರು ಹೆಂಗ್ ಫಿನಿಶ್ ಮಾಡಿದ್ರು ಅಂತ ನನಗೆ, ಯಾಕಂದ್ರೆ ಒಬ್ಬೊಬ್ಬರದ ಅನುಭವ ಕೇಳ್ಬೇಕಾರೆ ಹೆಂಗ್ರಿ ಮಾಡ್ತೀರಾ ಸಿನಿಮಾ ಅಜನೀಶ್, ಯಪ್ಪ ನಮ್ ಕೈಲಿ ಆಗಲ್ಲಪ್ಪ. ಇನ್ನೊಂದ್ಸತಿ ಅಜ್ಜಣ್ಣ ನಾನ್ ಪ್ರೊಡಕ್ಷನ್ ನಿಲ್ಸ್ಬಿಡ್ತೀನಿ, ನಾನು ಮಾಡಲ್ಲ ಅಂತ ರಿಷಬ್ ಶೆಟ್ಟಿ. ನನಗೆ ಇವರೆಲ್ಲ ಹಿಂಗೆಲ್ಲ ಹೇಳ್ಬೇಕು, ನನಗೆ ಒಂದೇ ದಿವಸ ನನಗೆ ಇನ್ನೊಂದು ಸಿನಿಮಾ ಯಾವಾಗ ಶುರು ಮಾಡೋಣ, ಇದು ರಿಲೀಸ್ ಇಂದ ಮುಂಚೆನೆ ನನಗೆ ಬರ್ತದೆ. ಅಂಡ್ ಇಟ್ಸ್ ವೆರಿ ನೈಸ್. ಪ್ರೊಡ್ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ. ನನ್ನ ಒಂದೊಳ್ಳೆ ಅನುಭವ, ಒಂದೊಳ್ಳೆ ಕಿಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ನಾನು. ಪ್ರೊಡಕ್ಷನ್ ಹೌಸ್ ಮತ್ತೆ ಒಬ್ಬೊಬ್ರದ್ದು ಪರ್ಫಾರ್ಮೆನ್ಸ್ ನೋಡಿದೆ ನಾನು. ಶ್ರುತಿ ಮ್ಯಾಮ್ ಇಂದನೇ ಶುರು ಮಾಡ್ತೀನಿ. ಮ್ಯಾಮ್ ಎಲ್ಲಾರು ಹೇಳಿದ್ದು ನಿಮ್ ಎಪಿಸೋಡ್, ಫಸ್ಟ್ ಸಿನಿಮಾ ಮುಗಿದ ಕೂಡಲೇ ನಿಮ್ ಎಪಿಸೋಡೇ ಮಾತಾಡಿದ್ದು ಎಲ್ಲರೂ. ಅಂದ್ರೆ ಕೆಲವೊಂದು ಮಲಯಾಳೀಸ್ ಎಲ್ಲ ಇದ್ರು, ಅವ್ರು ಹೇಳ್ತಾರ ಅವರು ಆ ಮಲಯಾಳೀಸು ಆ ಲೆವೆಲ್ಗೆ ಎಕ್ಸ್ಪ್ರೆಷನ್ ಕೊಡೋದೇ ದೊಡ್ಡ ವಿಚಾರ. ಹೌದು, ಕೊಳ್ಳಾಮ್ ಮ್ಯಾಡಮ್ ಕೊಳ್ಳಾಮ್ ಅಂತಾರೆ. ಅದೇ ಓಕೆ ಓಕೆ ಅಂತ. ಸೊ ನನಗೆ ಎಕ್ಸೈಟ್ ಆಗ್ತಾ ಇತ್ತು. ಅಂಡ್ ಮಾಡಕ್ಕೆ ಮ್ಯಾಮ್ ಈ ಬಂದು ಒಂದ್ ಎರಡೇ ಪಾತ್ರ ಆದ್ರೂ ನಿಮ್ ನೋಡಿ ನನ್ಗೆ ನಿಜವಾಗ್ಲೂ ನನಗೆ ಸ್ಟ್ರಿಕ್ಟ್ ಟೀಚರ್ ನನಗೆ ನಾಟಕ ಬರುತ್ತೆ. ಯಾಕಂದ್ರೆ ನಾನು ನಿಮ್ದು ಆಕ್ಚುಲಿ ಐ ಆಮ್ ಫ್ಯಾನ್ ಆಫ್ ಯುವರ್ ಡಿಬೇಟ್ಸ್. ಎಷ್ಟು ಚೆನ್ನಾಗಿ ಮಾತಾಡ್ತೀರ ಅಂತ ಹೇಳಿದ್ರೆ ನನಗೆ ಮಾತಾಡೋದು ಕಷ್ಟ. ನನಗೆ ನಿಮ್ಮ ಭಾಷೆ ಆಗಿರ್ಲಿ, ಅದು ಇಂಗ್ಲಿಷ್ ಆಗಿರ್ಲಿ ಕನ್ನಡ ಆಗಿರ್ಲಿ, ನಾನು ಈಗ ನೋಡ್ತಿಲ್ಲ ಹೆಂಗ್ ಮಾತಾಡ್ತಾರೆ ಅವರಿಗೆ, ಆ ಟೈಮಲ್ಲಿ ಹೆಂಗ್ ತೋಚುತ್ತೆ ಇವರಿಗೆ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮಲ್ಲಿ ಒಂದು ಇರುತ್ತಲ್ಲ, ನಮ್ಮ ದೇಶಾಭಿಮಾನ, ಕೆಲವೊಂದು ಪಾಯಿಂಟ್ಸ್ ನೀವು ಹೇಳ್ಬೇಕಾರೆ ಅಂತ ಅನ್ಸುತ್ತೆ ನನಗೆ, ಹಿಂಗೂ ನಾನು ಮಾತಾಡ್ಬೇಕಾಗಿತ್ತು ಅಂತ. ಸೊ ಐ ವಿಶ್ ಐ ವುಡ್ ಡಿಬೇಟ್ ಒನ್ ಡೇ ಲೈಕ್ ಯು ಅಬೌಟ್ ಮೈ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ. ಸೊ ನಂಗೆ ಅಷ್ಟೇ ಹೆದರಿಕೆ ಆಯ್ತು. ನನಗೆ ತುಂಬಾ ಚಿಕ್ಕದಿಂದಲೂ ಒಂದು ಮೇಕಪ್ ಹಾಕೊಂಡು ಒಂದು ನೀಟಾಗಿ ಒಂದು ಲೇಡಿ ಬಂದು ತುಂಬಾ ಸ್ಟ್ರಿಕ್ಟ್ ಆಗಿ ಮಾತಾಡಿದ್ರೆ ನನಗೆ ಭಯ ಶುರು ಆಗುತ್ತೆ. ಇವತ್ತೂ ಭಯ ಶುರು ಆಗುತ್ತೆ, ಯಾಕಂದ್ರೆ ನನ್ನ ಟೀಚರ್ಸ್ ಎಲ್ಲ ಹಾಗೆ ಇದ್ರು. ಸೊ ನಿಮ್ಮ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಅಂಡ್ ಅವ್ರ ಮಗನಾಗಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸಡನ್ ಆಗಿ ಹೆಸರು ಜ್ಞಾಪಕ ಗೊತ್ತಿಲ್ಲ, ಅಭಿನವ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ನಮ್ಮ ಹೀರೋಯಿನ್ ಬಗ್ಗೆ ಏನು ಹೇಳಿ, ನನಗೆ ಕೋಪ ಬರ್ತಾ ಇತ್ತು ಒಂದೊಂದ್ಸತಿನೂ ಶೂಟಿಂಗ್ ಅಂತ ಬಂದಾಗ. ತುಂಬಾ ಕ್ಯಾಶುವಲ್ ಆಗಿರ್ತಾರೆ, ಆದ್ರೆ ಕ್ಯಾಮ್ರಾ ಅನ್ಕೂಡಲೇ ಸುಮ್ಮನೆ ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಬಾಬಿ ಅವ್ರು ಹೇಳೋರು. ಅಂಡ್ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಬಟ್ ನನಗೆ ನಿಜವಾಗ್ಲೂ ನೀವು ಆಕ್ಟ್ ಮಾಡಿದಾಗ ಕಾಂತಾರ ಇದ್ರಲ್ಲಿ ನನ್ಗೆ ತುಂಬಾ ಕೋಪ ಬಂದಿತ್ತು. ಅಂದ್ರೆ ನಿಮ್ಮ ಆಟಿಟ್ಯೂಡ್ ಇತ್ತಲ್ಲ, ನನ್ಗೆ ಅದು ಅನ್ಸುತ್ತೆ ಅಲ್ವಾ, ನಮಗೆ ಹೌದಾ ಎಷ್ಟು ಧೈರ್ಯ ಇದ್ರು ದೈವದ ಮುಂದೆ ಈ ತರ ಬಂದು ಹೇಳ್ತಾನೆ ಅಂತ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು ನನಗೆ. ಸೊ ಹಂಗೆ. ಮತ್ತೆ ಅಂಕಿತ್ ಅವ್ರ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಅದ್ಭುತವಾಗಿ ನಡೆಸಿದ್ದೀರಾ. ಲಾಂಗ್ ವೇ ಟು ಗೋ ಅಷ್ಟೇ, ಇನ್ನೇನು ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅಂಡ್ ಶ್ರೀಮಂತ್ ಸರ್, ನಾನು ನಿಮ್ಮನ್ನ ಎಷ್ಟು ನೋಡಿ ಎಂಜಾಯ್ ಮಾಡಿದ್ದೀನಿ ನಾನು. ಎಲ್ಲ ರೂಲ್ಸ್ ಅಲ್ಲೂ ನಿಮ್ಮ ಮೇಲೂ ಅಷ್ಟೇ. ಆಯುಧ ಎಳುತ್ತೆ ಸಿನಿಮಾದಲ್ಲಿ ನಾನು ನಿಮ್ಗೆ 3-4 ಸತಿ ಹೇಳಿದ್ದೀನಿ. ನೀವು ತೋರಿಸೋ ಆ ನಕ್ಕಲ್ಲು, ಆ ಒಂದು ಕೇರ್ಲೆಸ್ನೆಸ್ ಇದೀರ, ಆ ಪಿಕ್ಚರ್ ನೋಡಿ ನಿಜವಾಗ್ಲೂ ನನಗೆ ಕೋಪ ಬಂದಿತ್ತು. ನನಗೆ ಸಿನಿಮಾ ಹಂಗೆ ನೋಡಕ್ಕಾಗೋದು. ನನಗೆ ಒಬ್ರು ಆಕ್ಟ್ ಮಾಡ್ತಿದ್ದಾರೆ ಅಂತಲ್ಲ, ನನಗೆ ಅವ್ರು ನಾವು ನೋಡ್ತಾ ಕಥೆಯಲ್ಲಿ ಹೋಗ್ಬಿಟ್ಟು ಆ ಕ್ಯಾರೆಕ್ಟರ್ ಮೇಲೆ ಕೋಪ ಬರೋಕ್ ಶುರು ಆಗುತ್ತೆ. ನನಗೆ ಹಂಗೇನೆ ಫೀಲ್ ಮಾಡಕ್ಕಾಗೋದು. ನಾನು ಮ್ಯೂಸಿಕ್ ಮಾಡ್ಬೇಕು, ಹಂಗೆ ಮಾಡಕ್ಕಾಗೋದು. ದಟ್ ಈಸ್ ಹೌ ಐ ಸಿ ದ ಫಿಲ್ಮ್ಸ್. ಅದೇ ತರ ನೀವು ಕಾಂಚನದಲ್ಲಿ ಹಿಂಗ್ ಅನ್ಕೊಂಡು ಬಿದ್ದೋದಾಗ್ಲೂ ಅಷ್ಟೇ ನಗಾಡಿದ್ದೀನಿ, ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ನಿಮ್ಮ ವಿ ಆರ್ ವೈಟಿಂಗ್ ಫಾರ್ ಯುವರ್ ಅಪ್ಕಮಿಂಗ್ ಕಾಂಚನ ಪಾರ್ಟ್, ಕಾಂಚನ 4. ಅಂಡ್ ಥ್ಯಾಂಕ್ ಯು ಸರ್. ನಾವು ವಿ ಕಾಲ್ಡ್ ಯು, ರಿಕ್ವೆಸ್ಟೆಡ್ ಯು, ನೀವು ಬಂದು ಆಕ್ಟಿಂಗ್ ಮಾಡ್ಕೊಟ್ರಿ. ಈಗಲ್ಲ, ನಮ್ಮ ಒಂದು ಟೆಸ್ಟ್ ಶೂಟ್ ಮಾಡ್ಬೇಕಾದ್ರೆ ಬಂದು ಆಕ್ಟ್ ಮಾಡ್ಕೊಟ್ರಿ. ಸೊ ವಿ ಆರ್ ಇಂಡೆಬ್ಟೆಡ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಶಾಂತಿ ಮ್ಯಾಮ್, ಕೊರಿಯೋಗ್ರಾಫರ್. ಹುಕ್ ಸ್ಟೆಪ್ ಇವಾಗ ಎಲ್ಲ ಟ್ರೆಂಡಿಂಗ್ ಆಗ್ತದೆ ಮ್ಯಾಮ್. ಇನ್ 10 days ಇರಿ, ಆಮೇಲೆ ಇಟ್ ವಿಲ್ ಬಿ ಆಲ್ ಓವರ್ ಕರ್ನಾಟಕ. ಐ ಆಮ್ ಶೋರ್ ಅಬೌಟ್ ದಟ್. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ. ಅಂಡ್ ನಮ್ಮ DOP ಪಾರ್ಥಿಬನ್ ಸರ್, ಅವ್ರು ಬಂದಿಲ್ಲ ಪಾಪ, ಅಲ್ಲಿ ಫೈನಲ್ ಔಟ್ ತೆಗಿಯಕ್ಕೆ ಕಷ್ಟಪಡ್ತಾ ಇದಾರೆ. ನನಗೆ ಚೆನ್ನಾಗಿ ಗೊತ್ತು ಅವ್ರು ಪಡ್ತಾರೆ ಕಷ್ಟ. ಯಾಕಂದ್ರೆ ನಾನು ಪ್ರತಿ ಸಿನಿಮಾ ರಿಲೀಸ್ ಆಗ್ಬೇಕು ನಾನು ಹಂಗೆ ಕೂತ್ಕೊಂಡಿರ್ತೀನಿ. ಸೊ ಲಕ್ಕಿಲಿ 15 ದಿವಸ ಮುಂಚೆನೆ ಔಟ್ಪುಟ್ ಎಲ್ಲ ಮುಗಿಸ್ಕೊಂಡು ನಾನು ಬರೋದೇ, ನನ್ನ ಸಿನಿಮಾ ಆದ್ರೆ ನಾನು ಬರಲೇಬೇಕು. ಸೊ ನಾನು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ನಮ್ಮ ದೃಶ್ಯಾವಳಿಗಳನ್ನ ನಮಗೆ ಸೆರೆ ಹಿಡಿದುಕೊಟ್ಟಿದ್ದಾರೆ ಪಾರ್ಥಿಬನ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕುಟುಂಬದ ಹಿರಿಯರಾದ ದೇವರಾಜ್ ಸರ್, ರಿಯಲಿ ನಾನು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಪೊಲೀಸ್ ಪವರ್ ಆ ಥರ ಸಿನಿಮಾದೆಲ್ಲ ನಂಗೆ ಸಿಕ್ಕಾಪಟ್ಟೆ ನೋಡಿ ನಾನು ಎಂಜಾಯ್ ಮಾಡಿದ್ದೀನಿ. ಹುಲಿಯಾ ಎಲ್ಲ ವಾಸ್ ಬಿಗ್ ಫ್ಯಾನ್ ಆಫ್. ಆ ಮನುಷ್ಯ ಇಷ್ಟು ಸಾಫ್ಟ್ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ನನಗೊಂಥರ ನನಗೆ ಅನ್ನೋರು ಸರ್ ಅಂತ ಇದ್ದೆ ನಾನು ಹೋಗಿ, ಆದ್ರೆ ಅವ್ರು ಮಾತಾಡೋದಕ್ಕೆ ಕೇಳ್ತಾ ಇರ್ಲಿಲ್ಲ.
ಅವ್ರು ಎಷ್ಟು ಸಾಫ್ಟ್ ಅಂದ್ರೆ ದ ವೇ ಹಿ ಕಮ್ಸ್ ಅಂಡ್ ಆಕ್ಟ್ ಮಾಡಕ್ ಶುರು ಮಾಡಿದಾಗ ಈ ವಾಸ್ ಲೈಕ್ ಡೈನಾಮಿಕ್ ಹೀರೋ ಓನ್ಲಿ. ದಟ್ಸ್ ವೈ ಐ ಥಿಂಕ್ ಅದಕ್ಕೆ ಅನ್ಸುತ್ತೆ ಅವ್ರಿಗೆ ಡೈನಾಮಿಕ್ ಹೀರೋ ಅಂತ ಅವ್ರಿಗೆ ಒಂದು ಟೈಟಲ್ ಕೊಟ್ಟಿರೋದು. ಥ್ಯಾಂಕ್ ಯು ದೇವರಾಜ್ ಸರ್, ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರನ ನಿರ್ವಹಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನೂಪ್ ಭಂಡಾರಿ ಅವರಿಗೆ ನಾನು ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಅವರು ನಮ್ಮ ಒಂದು ಕೇಳಿದ ಕೂಡಲೇ ಎಲ್ಲರೂ ನಾನು ಎಷ್ಟು ಪ್ರೀತಿ ತೋರಿಸಿದೆ ಅಂದ್ರೆ ಚಿತ್ರರಂಗ ಇವತ್ತು ನಾನು ಒಂದು ಲಿಸ್ಟೇ ಇದೆ ನನ್ನ ಹತ್ರ. ಆಮೇಲೆ ಶ್ರುತಿ ಹರಿಹರನ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ, ತುಂಬಾ ಚೆನ್ನಾಗೂ ಕಾಣ್ತಾರೆ ಕೂಡ. ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳಿ ಇಷ್ಟಪಡ್ತೀನಿ. ನಮ್ಮ ರಕ್ಷಿತ್ ಶೆಟ್ಟಿ, ನನ್ನ ಸ್ನೇಹಿತ ರಕ್ಷಿತ್ ಶೆಟ್ಟಿ ಅವರು ಫಸ್ಟ್ ದಿವಸ ಕ್ಲಾಪ್ ಮಾಡಿಕೊಟ್ರು. ಶಿವರಾಜ್ ಕುಮಾರ್ ಸರ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿಕೊಟ್ರು. ಕಿಚ್ಚ ಸುದೀಪ್ ಸರ್ ABBS ಲೋಗೋನ ನಿಮ್ಗೆ ರಿಲೀಸ್ ಮಾಡಿಕೊಟ್ರು. ವಿಜಯ್ ಪ್ರಕಾಶ್ ಅವರು ಮಹತಿ ಅವರ ಧರ್ಮಪತಿಯವರಾದ ಮಹತಿ ಅವರು ಒಂದು ಹಾಡನ್ನ ರಿಲೀಸ್ ಮಾಡಿಕೊಟ್ರು. ಉಪ್ಪಿ ಸರ್ ಮತ್ತೆ ನನ್ನ ಸ್ನೇಹಿತರಾದ ನಿತಿಲನ್ ಸ್ವಾಮಿನಾಥನ್ ಮಹಾರಾಜ ಸಿನಿಮಾದ ಡೈರೆಕ್ಟರ್ ಮತ್ತು ಅಜಯ್ ಭೂಪತಿ ಅಂತ ಮಂಗಳವಾರಂ ಸಿನಿಮಾ ಡೈರೆಕ್ಟರ್, ಅವ್ರು ಬಂದು ನಮ್ಗೆ ಟೀಸರ್ ರಿಲೀಸ್ ಮಾಡಿಕೊಟ್ರು. ಇದು ಮೊದಲನೇ ಸ್ವಾಗತನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ನಮಗೆ ರಿಲೀಸ್ ಮಾಡಿಕೊಟ್ರು. ಕೇಳೋ ಮಚ್ಚ ಹಾಡನ್ನ ಮತ್ತೆ ಕಿಚ್ಚ ಸುದೀಪ್ ಸರ್ ನಮಗೆ ರಿಲೀಸ್ ಮಾಡಿಕೊಟ್ರು. ದಾರಿ ಧನಂಜಯ ಅವರು ಮಾಂಗಲ್ಯಂ ತಂತ್ರ ರಿಲೀಸ್ ಮಾಡಿಕೊಟ್ರು. ನಮ್ಮ ಸೂ ಫ್ರಮ್ ಸೋ ಟ್ರೆಂಡಿಂಗ್ ಆಗ್ತಿರೋ ನಮ್ಮ ರಾಜ್ಬಿ ಶೆಟ್ಟಿ ಅವರು ತಪ್ಪು ಮಾಡೋದು ಸಹಜನ ಹಾಡು ರಿಲೀಸ್ ಮಾಡಿಕೊಟ್ರು. ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಟ್ರೈಲರ್ ರಿಲೀಸ್ ಮಾಡ್ಕೊಡ್ತಾ ಇದ್ದಾರೆ. ಇಷ್ಟು ಪ್ರೀತಿ ನಾನು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲಿ ಇಂಡಸ್ಟ್ರಿಯಿಂದ. ಐ ಆಮ್ ಸೋ ಹ್ಯಾಪಿ. ಇವರೆಲ್ಲರಿಗೂ ಇಲ್ಲಿಂದಲೇ ನನ್ನ ಕೈ ಮುಗಿದು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹನೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇನ್ ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಶ್ರೀಕಾಂತ್ ಅವರು ಆಗಿರ್ಬೋದು, ಪ್ರತೀಕ್ ಶೆಟ್ಟಿ ಅವರು ಆಗಿರ್ಬೋದು, ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟ್ ಮಾಡಿದ ಅಮರ್ ಅವರು ಅದ್ಭುತವಾಗಿ ನಮ್ಮ ಚೌಕಟ್ಟಿನಲ್ಲಿ ತುಂಬಾ ಅದ್ಭುತ ಮಾಡಿಕೊಟ್ಟಿದ್ದಾರೆ. ಅಮರ್, ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ವರ್ಕ್ ಇನ್ ಫ್ಯೂಚರ್. ಅಂಡ್ ಪ್ರತಿಯೊಬ್ಬರಿಗೂ ನಾನು ಮರ್ತೋದೆ, ಇನ್ ಯಾರಿಗೂ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸೊ ಎಲ್ಲ ಧನ್ಯವಾದಗಳು. ಇವ್ರು ನೀರು ಕುಡ್ದಾಗಿದೆ. ಅಜ್ನೀಶ್ ಸರ್, ಬಿಫೋರ್ ದಟ್ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ನಿಮ್ಗೂ ಕೂಡ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ನಿರ್ದೇಶಕಿಯನ್ನ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಎಸ್ ಮ್ಯಾಮ್. ಸೊ ಜಸ್ಟ್ ಮ್ಯಾರಿಡ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಆಗಲಿಲ್ಲ ನನಗೆ. ಬಟ್ ನಾನು ಕ್ಯಾರೆಕ್ಟರ್ ಸೆಲೆಕ್ಷನ್ ಮಾಡುವಾಗ ನನಗೆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಪ್ರೆಸೆನ್ಸ್ ಕೊಟ್ಟು ಅಷ್ಟೇ ಬ್ಯೂಟಿಫುಲ್ ಆಗಿ ನನಗೆ ಎಲ್ಲ ಆರ್ಟಿಸ್ಟು ಸಿಕ್ಕಿದ್ದಾರೆ ನನಗೆ. ಸೊ ಶ್ರುತಿ ಮ್ಯಾಮ್ ಆಗಲಿ, ಮಾಲವಿಕಾ ಅವಿನಾಶ್ ಮ್ಯಾಮ್ ಆಗಲಿ, ಶ್ರೀಮಂತ್ ಸರ್ ಆಗಲಿ, ಸೊ ಪ್ರತಿಯೊಬ್ಬರದೇ ಅದು ಹೇಗೆ ಹೇಳೋದಂತ. ಆಮೇಲೆ ನನಗೆ ಕಾಸ್ಟ್ಯೂಮ್ ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಕಾಸ್ಟ್ಯೂಮ್ ಡಿಸೈನರ್, ಮ್ಯಾಮ್ ಇವರೆಲ್ಲ ಇಷ್ಟು ದೊಡ್ಡ ಆರ್ಟಿಸ್ಟ್, ಹೌ ಐ ಗೋಯಿಂಗ್, ನಿಮ್ಮದು ಯು ಆರ್ ಅ ಡೆಬ್ಯೂ ಡೈರೆಕ್ಟರ್, ಹೌ ಐ ಗೋಯಿಂಗ್ ಟು ಮ್ಯಾನೇಜ್? ಇಲ್ಲ ನಾನು ಆಯ್ಕೆ ಮಾಡ್ಕೊಂಡು ವಾಟ್ ಎವರ್ ಐ ಹ್ಯಾವ್ ಕ್ಯಾರೆಕ್ಟರ್ ಕನ್ಸ್ಟ್ರಕ್ಷನ್ ಮಾಡಿರೋದು ಇಂಥ ಒಂದು ಸೀಸನ್ ಆರ್ಟಿಸ್ಟ್ ಮಾಡಿದ್ರೇನೆ ಐ ಕ್ಯಾನ್ ಗಿವ್ ದ ಪ್ರಾಪರ್. ಇಲ್ದಿದ್ರೆ ಕಷ್ಟ ನನಗೆ. ಐ ಕ್ಯಾನ್ ನಾಟ್, ಬಿಕಾಸ್ ಅಷ್ಟು ಡೆಪ್ತ್ ಇರೋ ಕ್ಯಾರೆಕ್ಟರ್ಸ್ನ ಒಂದು ಲುಕ್ಕಲ್ಲೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ಬಿಟ್ಟಿದ್ದಾರೆ. ದಟ್ ಮೈಟ್ ಬಿ ಶ್ರುತಿ ಮ್ಯಾಮ್ ಆಗಲಿ, ದೇವರಾಜ್ ಸರ್ ಆಗಲಿ, ಮಾಲವಿಕಾ ಅವಿನಾಶ್ ಮ್ಯಾಮ್ ಆಗಲಿ, ವಂಡರ್ಫುಲ್ ಇದೆ ಹ್ಯಾವ್ ಡನ್. ಸೊ ನನಗೆ ಅದು ತುಂಬ ಈಸಿ ಆಯಿತು. ಎಲ್ಲರೂ ಹೇಳಿದ್ರು ಏನು ಇಷ್ಟು ಆರ್ಟಿಸ್ಟ್ ಇದ್ದಾರೆ, ಇಷ್ಟು ಸ್ಟಾರ್ಸ್ ಇದ್ದಾರೆ, ಕಷ್ಟ ಆಯ್ತಾ? ಇಲ್ಲ ಇಲ್ಲ ಅಲ್ಲ, ಏನು ಅವರೆಲ್ಲ ಹಿಂಗಿರ್ತಾರೆ, ಕಷ್ಟ ಅಲ್ಲ ಅವರೆಲ್ಲ ಮೇಂಟೈನ್. ಇಲ್ಲ ನೀವು ಸರಿಯಾದ ಪಾತ್ರ ಕೊಟ್ಟು ಕರೆಕ್ಟಾಗಿ ಡೆಪ್ತ್ ಇರೋದು ಅವರಿಗೆ ಈಸಿ. ಅಂದರೆ ಇಫ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್, ಇಫ್ ಯು ಆರ್ ಏಬಲ್ ಟು ಟೆಲ್ ದ ಕ್ಯಾರೆಕ್ಟರ್, ನಾವು ಅವರಿಗೆ ಡೆಲಿವರ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಆ ಪಾತ್ರವಾಗಿ ದೇ ವಿಲ್ ಡು, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಅಂದೇನು. ಸೊ ಇಟ್ ಹ್ಯಾಪನ್. ಆಮೇಲೆ ಶ್ರೀಮಂತ್ ಸರ್ಗೆ ನಾನು ಕೇಳಿರೋದು ಮೇ ಬಿ 10 days 8 days ಅಷ್ಟೇ ಕಾಲ್ ಶೀಟ್ ಕೇಳಿದೆ. ಆ್ಯಂಡ್ ಅವರು ನಮ್ಮದು ಒಂದು ಫ್ರೆಂಡ್ಶಿಪ್ ಹೇಗೆ ಅಂದರೆ 15 years ಬಿಫೋರೇ ನಾನು ಡೆಮೋ ಶೂಟ್ ಆದರೆ ಫಿಲ್ಮ್ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕ್ಯಾರೆಕ್ಟರ್ ಎಲ್ಲ ಹೇಳಿ ಬಂದೆ. ಆಮೇಲೆ ನೋಡಿದ್ರೆ ಅದು ಎಷ್ಟು ಬಜೆಟ್, ಹ್ಯೂಜ್ ಬಜೆಟ್ ಇತ್ತು. ದೆನ್ ಐ ಥಾಟ್ ಓಕೆ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ, ಫಸ್ಟ್ ಅದನ್ನು ಕನ್ಸ್ಟ್ರಕ್ಷನ್, ಆ ಬ್ರಿಡ್ಜ್ ಪ್ರಾಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ ಸ್ಟ್ರಾಂಗ್ ಹೋಗೋಣ, ಆಮೇಲೆ ನೋಡೋಣ ಅದನ್ನ ಅಂತ ಬಿಟ್ಟೆ. ಆಮೇಲೆ ಹೋಗ್ತಾ ಡೆಮೋ ಶೂಟ್ ಮಾಡಿದೆ. ಆ್ಯಂಡ್ ಹೀ ಕಾಲ್ಡ್ ಮೀ, ನೀವು ಹೇಳಿರೋದು ಆ ಥರ ನನ್ನ ಮೈಂಡಲ್ಲಿ ಇದೆ, ಅದು ಬಿಟ್ಟು ಹೋಗ್ತಾ ಇಲ್ಲ. ಸೊ ವೈ ಡೋಂಟ್ ಯು ಡೂ ಒನ್ ಡೆಮೋ ಶೂಟ್ ಸೊ ದ್ಯಾಟ್ ಐ ಕಮ್. ಸೊ ಶ್ರೀಮಂತ್ ಸರ್ ವಾಸ್ ನಾಟ್ ಅ ಪರ್ಸನ್ ಹೂ ಇಸ್ ನಾಟ್ ಹ್ಯಾವಿಂಗ್ ಮೂವಿ ಅಂತ ಇಲ್ಲ. ಎವ್ರಿ ಡೇ ವಿಲ್ ಬಿ ಬ್ಯುಸಿ, ಎವ್ರಿ ಡೇ ಅಷ್ಟು ಬ್ಯುಸಿ ಆರ್ಟಿಸ್ಟ್.
ಸೊ ಇನ್ ಸ್ಪೈಟ್ ಆಫ್ ದಟ್ ಬಿಸಿ ಸ್ಕೆಡ್ಯೂಲ್ ನನಗೆ ಟೈಮ್ ಕೊಟ್ಟು ಹಿ ಕೇಮ್ ಶೂಟಿಂಗ್ ಮಾಡಿ ಡೆಮೋ ಶೂಟ್ ಒಂದು ಮಾಡಿ ಹೋದ್ರು. ದೆನ್ ಹೀಲ್ ಕಾಲ್, ಯಾವಾಗ ಶೂಟ್ ಮಾಡ್ತೀರಾ, ಯಾವಾಗ ಫಿಲ್ಮ್ ಸ್ಟಾರ್ಟ್? ಇಲ್ಲ ಸರ್ 10 years. ಆ 10 years ಅಲ್ಲಿ ಅದೇ ಇಂಟ್ರೆಸ್ಟ್ ನಲ್ಲಿ ಹೀಲ್ ಕಾಲ್ ಮೀ. ಸೊ ಹಿ ಹ್ಯಾಸ್ ಆಕ್ಟೆಡ್ ವಿತ್ ಎಳೆಯ ತಲಪತಿ ವಿಜಯ್ ಅವರು, ಯು ನೋ. ಸೊ everybody with all the artists, especially with Kamal Haasan, Rajnikant, everybody is acting. But still ನನ್ನ on the debut direct, not even I'm not direction ಶುರು ಮಾಡಿಲ್ಲ, but still he used to call. ಆ 10 years ಅದೇ ಇಂಟ್ರೆಸ್ಟ್. Every month he'll send a message, video message. ನನಗೆ he will be pushing. And next ನಾನು ಥ್ಯಾಂಕ್ ಮಾಡಬೇಕಾಗಿರೋದು ಅಜನೀಶ್ ಸರ್ ಬಂದು ಸ್ಟಾರ್ಟಿಂಗ್ ಇಂದ ನನ್ನ ಮೇಲೆ ಯಾವಾಗ ಏನು ಅಜ್ಜಿ ಆದ್ಮೇಲೆ ಡೈರೆಕ್ಷನ್ ಮಾಡ್ತೀರಾ ಸೀರಿಯಸ್ಲಿ ಅಷ್ಟು ಕೋಪ ಬಂದ್ಬಿಟ್ಟಿದ್ದಾರೆ. ನಾನು ಇಲ್ಲ ಜನ ಈಗ ಕಾಂತಾರ ನಡೀತಾ ಇದೆ, ಈಗ ಮ್ಯಾಕ್ಸ್ ನಡೀತಾ ಇದೆ, ಈಗ ಅದು ಒಂದೊಂದು ಫಿಲ್ಮ್ ಹೇಳ್ತಾ ಇರ್ತೀನಿ. ಇಲ್ಲ ಫಸ್ಟ್ ಯು ಸ್ಟಾರ್ಟ್, ಯು ಹ್ಯಾವ್ ಟು ಸ್ಟಾರ್ಟ್, ಇಟ್ಸ್ ಟೈಮ್ ಅಪ್ ನಾವು. ನೀವು ಇಲ್ಲ ಅಂದ್ರೆ ಅವರೇ ಅನೌನ್ಸ್ ಮಾಡ್ಬಿಟ್ರು. ಹಿ ಓನ್ಲಿ ಕಾಲ್ಡ್ ವೆಂಕಟೇಶ್ PR ಅವ್ರನ್ನ ಸರ್ನ ಕರೆಸಿ ಹಿ ಓನ್ಲಿ ಅನೌನ್ಸ್ಡ್ ಅಂಡ್ ಹಿ ಸೆಡ್ ಇಟ್ಸ್ ಟೈಮ್ ಯು ಹ್ಯಾವ್ ಟು ಗೋ. ಸೊ ಶೂಟಿಂಗ್ ಶುರು ಮಾಡಿ ಅಗೇನ್ 50 ದಿವಸ ಐ ಟುಕ್ ಅ ಬ್ರೇಕ್. ಯಾಕೋ ನನಗೆ ಐ ಸೆಡ್ ನೋ ಜನ, ನನಗೆ ಐ ವಾಂಟ್ ಮೈ ಟೀಮ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ADs ಎಲ್ಲ ಅಷ್ಟು ಅಂಡರ್ಸ್ಟ್ಯಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ನಾನು. ಐ ಸೆಡ್ ಐ ನೀಡ್ ಸಮ್ ಟೈಮ್. ಅದರಲ್ಲಿ ಅಗೇನ್ ನನಗೆ ಸಾಕು ಕೊಟ್ಟಿರೋರು ನನ್ನ DOP ಪಾರ್ಥಿವನ್ ಸರ್ ಇಸ್ ಅ ಮ್ಯಾಜಿಷಿಯನ್. ಹಿ ಹಸ್ ಡನ್ ಅ ಬ್ಯೂಟಿಫುಲ್ ವರ್ಕ್. ಅವ್ರನ್ನ ನೋಡಿದ್ರೆ ಯಾರು ನೋಬಡಿ ವಿಲ್ ಸೇ ದಟ್ ಈಸ್ ಅ ಗ್ರೇಟ್ ಟೆಕ್ನಿಷಿಯನ್ ಅಂತ ಅನ್ಸಲ್ಲ, ಬಟ್ ಅವ್ರ ವರ್ಕ್ ಹಿ ಗಿವ್ಸ್ ಅ ಬ್ಯೂಟಿಫುಲ್ ವರ್ಕ್. ಸೊ ಸಚ್ ಅ ವಂಡರ್ಫುಲ್ ಪರ್ಸನ್. ಅಂಡ್ ನಾನು 48 days ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಮಾಡಿರೋದಕ್ಕೆ ಸಾಧ್ಯ ಆಗಿರೋದು ಕಾರಣ ಏನಂದ್ರೆ ಪಾರ್ಥಿವನ್ ಸರ್. ಪಾಪ ಅವ್ರಿಗೆ ಜಾಸ್ತಿ ಫೆಸಿಲಿಟೀಸ್ ಕೊಟ್ಟಿರ್ಲಿಲ್ಲ ಸರ್. ಇಲ್ಲ ಸರ್, ಯಾಕೆಂದ್ರೆ ಆಸ್ ಅ ಪ್ರೊಡ್ಯೂಸರ್ ಆಲ್ಸೋ ಐ ಆಮ್ ವರ್ಕಿಂಗ್, ಆಸ್ ಅ ಡೈರೆಕ್ಟರ್ ಆಲ್ಸೋ ಐ ಆಮ್ ವರ್ಕಿಂಗ್. ಸೊ ಅದರಿಂದ ಐ ವಾಸ್ ವೆರಿ ಕೇರ್ಫುಲ್. ಸೊ ಇಷ್ಟೆಲ್ಲ ಮಾಡಿ ನಾನು ಬ್ಯೂಟಿಫುಲ್ ಆಗಿದೆ ವರ್ಕ್. ಅಂಡ್ ಈಗ ನೆಕ್ಸ್ಟ್ ನಮ್ಮ ಸಿಂಗರ್ಸ್, ಲಿರಿಕ್ ರೈಟರ್ಸ್, ಟೆಕ್ನಿಷಿಯನ್ಸ್, ಎಡಿಟರ್ಸ್, ಎವ್ರಿಬಡಿ ಇವತ್ತು ನಾವು ಇಲ್ಲಿ ಮಾತಾಡ್ತೀವಿ ಅಂದ್ರೆ ಬಿಕಾಸ್ ಆಫ್ ದೆಮ್. ಇವತ್ತು ಟುಡೇ ಸಕ್ಸಸ್ಫುಲಿ ವಿ ವರ್ ಏಬಲ್ ಟು ಕಂಪ್ಲೀಟ್. ಅದರಲ್ಲಿ ನಮ್ಮ ಶೈನ್ ಅಂಡ್ ಅಂಕಿತಾ ದೇ ಮೇಡ್ ಇಟ್ ಮೋರ್ ಈಸಿ ಬಿಕಾಸ್ ಆ ಕ್ಯಾರೆಕ್ಟರ್ ನಾನು ಏನ್ ಕಂಪೋಸ್ ಮಾಡಿದ್ದೀನೋ ಆ ಕ್ಯಾರೆಕ್ಟರ್ ಆಗಿ ದೇ ಲಿವ್ಡ್ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಲೈವ್ಲಿ ಆಗಿ. ಶೈನ್ ಅಂತೂ ಲೈಕ್ ಯು ವೋಂಟ್ ಫೀಲ್ ಲೈಕ್ ಈ ಸ್ಟ್ರಗ್ಲಿಂಗ್ ಅನ್ನೋ ತರನೇ ಇರೋದಿಲ್ಲ, ಹಾರ್ಡ್ ವರ್ಕ್ ಮಾಡೋದಿಲ್ಲ ಅನ್ನೋ ತರ. ಸಮ್ಟೈಮ್ಸ್ ಐ ಓನ್ಲಿ ಗೆಟ್ ಆಂಗ್ರಿ ವಾಟ್ ಈಸ್ ಡೂಯಿಂಗ್, ಬಟ್ ಅಲ್ಲಿ ಸೀನ್ ಸೆಟ್ ಒನ್ಸ್ ಆಕ್ಷನ್ ಅಂದ ತಕ್ಷಣ ಹಿ ಕಂಪ್ಲೀಟ್ಲಿ ಚೇಂಜ್ ಅಸ್ ಸೂರ್ಯ. So really great Shine, you have a great shining future I would say. So ನಾನು not only for heroine, ಹೀರೋಗೆ ಹೇಳ್ತಾ ಇದ್ದೀನಿ, ನಮ್ಮ ಹೀರೋನ ಪ್ಲೀಸ್ ಯು ಹ್ಯಾವ್ ಟು ಬೆಳೆಸಬೇಕು ನೀವೇನೆ. ಬಿಕಾಸ್ ಶೈನ್ ಇಸ್ ಅ ವಂಡರ್ಫುಲ್ ಪರ್ಸನ್, ರೈಟ್ ಏಜ್ ಅಲ್ಲಿ ರೈಟ್ ಟ್ಯಾಲೆಂಟ್ ನಲ್ಲಿ ಇದ್ದಾರೆ. ಪ್ಲೀಸ್ ದಯವಿಟ್ಟು ಶೈನ್ ಅಂಡ್ ಅಂಕಿತಾನ ಯು ಹ್ಯಾವ್ ಟು ನೆಕ್ಸ್ಟ್. ಈಗ ಜಸ್ಟ್ ಮಾಡಿ ನೋಡಿದ ತಕ್ಷಣ ಡೆಫಿನೆಟ್ಲಿ ಪೀಪಲ್ ವಿಲ್ ಕಮ್ ಅಂಡ್ ಅಪ್ರೋಚ್ ಅಂಡ್ ಯು ಹ್ಯಾವ್ ಟು ಗ್ರೋ ಅಂಡ್ ಪೀಪಲ್ ಯು ಹ್ಯಾವ್ ಟು ಬ್ಲೆಸ್ ಅಸ್. ಆಮೇಲೆ ಐ ಥ್ಯಾಂಕ್ ಅವರ್ ಡಿಸ್ಟ್ರಿಬ್ಯೂಟರ್ ಬಿಕಾಸ್ ಎಷ್ಟೇ ಕಷ್ಟಪಟ್ಟು ಎಷ್ಟೇ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ರು ಅಗೇನ್ ಡಿಸ್ಟ್ರಿಬ್ಯೂಟರ್ಸ್ ಹ್ಯಾಸ್ ಟು ಕಮ್. ಸೊ ನಮಗೆ VK ಡಿಸ್ಟ್ರಿಬ್ಯೂಟರ್ಸ್ ಅಂದ್ರೆ ಐ ಥಿಂಕ್ ಯು ಮೈಟ್ ಬಿ ನೋಯಿಂಗ್. ಸೊ ಅವರ್ ಬಾಸ್ ರಿಯಲಿ ಅಜನೀಶ್ ನೀವು ಮಾತಾಡಿ. ಇದೆಲ್ಲದಕ್ಕೂ ಒಂದು ಫ್ಯೂಯಲ್ ಆಗಿ ಎಲ್ಲರೂ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು, ಟೀಸರ್ ರಿಲೀಸ್ ಮಾಡಿಕೊಟ್ರು, ಹಾರ್ಟ್ ರಿಲೀಸ್ ಮಾಡಿಕೊಟ್ರು. ಆದರೆ ಇಡೀ ಸಿನಿಮಾನ ನನಗೆ ವಿಜಯ್ ಕಿರಗುದ್ರ ಸರ್ ಅವರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಅವ್ರ ಮೂಲಕ VK ಫಿಲ್ಮ್ಸ್ ಅವ್ರಿಗೂ ನನ್ನ ಧನ್ಯವಾದಗಳು ಇಷ್ಟಪಡ್ತೀನಿ. ಹಾಗೂ ನಮ್ಮ ಹಾಡುಗಳನ್ನ ರಿಲೀಸ್ ಮಾಡಿಕೊಟ್ಟಿದ್ದು ನಮ್ಮ ಲೆಜೆಂಡ್ರಿ ಆನಂದ್ ಆಡಿಯೋ ಅವರು. ಸೊ ಆನಂದ್ ಆಡಿಯೋ ಸಂಸ್ಥೆಗೂ ಕೂಡ ಆನಂದ್ ಚಾಪ್ರಿ ಅವರಿಗೂ ಮತ್ತು ಶ್ಯಾಮ್ ಸರ್ಗೂ ನಮ್ಮ ಧನ್ಯವಾದಗಳು. ಮತ್ತು ನಮಗೆ ಶೂಟಿಂಗ್ ಟೈಮಲ್ಲಿ ನಮಗೆ ಒಂದು ಸಪೋರ್ಟ್ ಕೊಟ್ಟು ನಮಗೆ ಶೂಟಿಂಗ್ ಯಾವುದೇ ರೀತಿ ತೊಂದರೆ ಆಗದೆ ನಮಗೆ ಮುಗಿಸೋಕ್ಕಾಯಿತು. ಅದಕ್ಕೆ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು KVN ಸಂಸ್ಥೆ ವೆಂಕಟ್ ಸರ್ಗೆ ನಮ್ಮ ಧನ್ಯವಾದಗಳು. ಹಾಗೂ ಸುಪ್ರೀತ್ ಅವ್ರಿಗೂ ನನ್ನ ಧನ್ಯವಾದಗಳು. ಅಷ್ಟೇ. Shanti Master choreographer and Baba Bhaskar choreographer, both they did a great job. And Shanti Master, you made it more easy. One song na 8 days ಮಾಡಬೇಕಾಗಿರೋ shoot na she finished it very quickly and ತುಂಬಾ ಸಪೋರ್ಟಿವ್ ಆಗಿದ್ರು. and press ನವರು ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ. and ಹೊಂಬಾಳೆ ಟೀಮ್, ಮಾರ್ಕೆಟಿಂಗ್ ಟೀಮ್ ಆಗಲಿ, KRG ಮಾರ್ಕೆಟಿಂಗ್ ಟೀಮ್ ಆಗಲಿ, I mean VK ಮಾರ್ಕೆಟಿಂಗ್ ಟೀಮ್, please you all have worked very hard and thank you so much.